ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಆಗಲೇ ಹೇಳ್ದಂಗೆ ಇಂಜಿನ್ ಟ್ಯಾಪ್ ಇಟ್ ನಾಯ್ಸ್. ನಿಮ್ಮ ಇಂಜಿನಿಂದ ಟಿಕ್ 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 ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ಇವಾಗಿಲ್ಲ, ಕೇಳಿಸ್ಕೊಳ್ಳಿ ನೀವೇ. ಮೋಸ್ಟ್ಲಿ ಕೇಳಿಸ್ತು ಅನ್ಸುತ್ತೆ. ಅದು ಬಂದು ಇಂಜಿನ್ ಹೆಡ್ ಇದೆ ನೋಡಿ, ಇಂಜಿನ್ ಹೆಡ್. ಈ ಇಂಜಿನ್ ಹೆಡ್ನ ಚೇಂಜ್ ಮಾಡ್ತಾರೆ. ನಾನೊಂದು 15 ದಿವಸ 15 ಡೇಸ್ ಗಾಡಿ ಶೋರೂಮಲ್ಲಿ ನಿಲ್ಲಿಸಿದ್ದೆ. 15 ದಿವಸ ಅವರದು ಆರ್ಡರ್ ಮಾಡಿ ತರಿಸ್ಬೇಕು. ಆ ಇಂಜಿನ್ ಹೆಡ್ ನಿಮಗೆ ರೆಡಿ ಇರಲ್ಲ, ಆರ್ಡರ್ ಮಾಡಿ ತರಿಸ್ಬೇಕು. ಈ ಇಂಜಿನ್ ಹೆಡ್ನ ಶೋರೂಮ್ ಅವರು ವಾರಂಟಿ ಕೆಳಗೆ ಚೇಂಜ್ ಮಾಡಿ ಕೊಡ್ತಾರೆ. ಅದಕ್ಕೆ ಏನು ಚಾರ್ಜಸ್ ಇಲ್ಲ, ಬರೀ ಲೇಬರ್ ಚಾರ್ಜ್, ಆಯಿಲ್ ಚೇಂಜ್ ಮಾಡ್ತಾರೆ, ಕೂಲೆಂಟ್, ಇದಿಷ್ಟೇ ಅವರು ಚಾರ್ಜ್ ಮಾಡಿ. ದಯವಿಟ್ಟು ಟ್ಯಾಪ್ ಇಟ್ ನಾಯ್ಸ್ ಇರೋರಲ್ಲ, ಹೋಗಿ ಶೋರೂಮ್ ವಿಸಿಟ್ ಮಾಡಿ, ಸರ್ವಿಸ್ ಸೆಂಟರ್ ವಿಸಿಟ್ ಮಾಡಿ. ನಿಮ್ಮ ಪಕ್ಕದಲ್ಲಿರೋ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್. ನಾನು ಯಲಹಂಕಲ್ಲಿ ಇರೋದ್ರಿಂದ ಯಲಹಂಕಲ್ಲಿ ಅಕ್ಲೈಮ್ ಮೋಟರ್ಸ್ ಇದೆ, ಅಲ್ಲಿಗೆ ಹೋದರೆ ಅವ್ರು ಚೆಕ್ ಮಾಡಿ, ಅಬ್ಸರ್ವ್ ಮಾಡಿ, ನಿಮಗೆ ನಿಮ್ಮ ಇಂಜಿನ್ ಹೆಡ್ನ ಕಂಪ್ಲೀಟ್ ಇಂಜಿನ್ ಹೆಡ್ ರೀಪ್ಲೇಸ್ ಮಾಡ್ತಾರೆ. ಇಂಜಿನ್ ಹೆಡ್ನ ಚೇಂಜ್ ಮಾಡಿ ಕೊಡ್ತಾರೆ ಅವರು, ವಿತೌಟ್ ಎನಿ ಚಾರ್ಜಸ್. ಬೇರೆ ಏನೋ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ರೂ ಮಾಡಿಸ್ಕೊಂಬಿಡಿ. ನಂದು ಹ್ಯಾಂಡಲ್ ಸ್ವಲ್ಪ ರೈಟಲ್ಲಿ ಎಳಿತಾ ಇತ್ತು, ಅದನ್ನು ಸರಿ ಮಾಡಿಸ್ಕೊಂಡಿದ್ದೀನಿ. ಸ್ವಲ್ಪ ಹೆಡ್ಲೈಟ್ ಡೌನ್ ಮಾಡಬೇಕಾಗಿತ್ತು, ಅದು ಮಾಡಿಸಿದ್ದೀನಿ. ಏನೇನು ಇದೆಯೋ ನಿಮ್ಮದು ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂದರೆ ಹತ್ತಿರ ಇದ್ದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ರೆಕ್ಟಿಫೈ ಮಾಡಿಸಿ. ಆ ಹೆಡ್ ಚೇಂಜ್ ಮಾಡಿದ್ದಕ್ಕೆ ನನಗೇನು ಅಡ್ವಾಂಟೇಜ್ ಅಂದರೆ, ಇವಾಗ ಇಂಜಿನ್ ಸ್ಮೂತ್ ಆಗಿದೆ, ಚೆನ್ನಾಗಿ ಸ್ಮೂತಾಗಿ ಹೋಗ್ತಿದೆ, ಪಿಕಪ್ ಚೆನ್ನಾಗಿದೆ ಗಾಡಿದು. ನಾನು ಹೈವೇಲಿ ಟ್ರೈ ಮಾಡಿದೆ, ಯಲಹಂಕ ಟು ತೊಂಡೆಬಾವಿ ಬರ್ತಾ ದಾರಿಲಿ ತುಂಬ ಚೆನ್ನಾಗಿದೆ. ಇಂಜಿನ್ ಸ್ವಲ್ಪ ಇನ್ನೂ ರೆಸ್ಪಾನ್ಸ್ ಚೆನ್ನಾಗಿದೆ, ಕ್ರಿಸ್ಪ್ ಆಗಿದೆ. ಇನ್ನು ಇಂಜಿನ್ನು ಒಂಥರ ರಫ್ ಆಗಿತ್ತು, ಇವಾಗ ಅದಿಲ್ಲ, ರಫ್ನೆಸ್ ಇಲ್ಲ. ಓಕೆ, ಇಂಜಿನ್ ಬಗ್ಗೆ ಅಷ್ಟೇ ಇವತ್ತು. ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.